ಸೊ ನಮ್ಮ ಜೊತೆ ನಟ ಬಿಗ್ ಬಾಸ್ನ ಟಾಸ್ಕ್ ಮಾಸ್ಟರ್ ಧನುಷ್ ಅವರಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಬ್ರದರ್, ಹೇಗಿದ್ದೀರಾ? ಚೆನ್ನಾಗಿದೆ. ನೀವು? ಆರಾಮಾಗಿದ್ದೀವಿ. ಬಿಗ್ ಬಾಸಿಂದ ಹೊರಗೆ ಬಂದಿದ್ದೀರಾ. ಸೊ ಏನು ಅನ್ನಿಸ್ತಾ ಇದೆ ಆ ಒಂದು ಪ್ರೀತಿ ಜನರ ಒಂದು ಇದು, ಮತ್ತು ಇವತ್ತು ಬೇರೆ ಒಂದು ಶ್ರೀ ಸಾಯಿ ಗೋಲ್ಪೇಟ್ಸ್ ಅವ್ರದ್ದು ಬ್ರಾಂಚ್ ಓಪನಿಂಗ್, ಅದಕ್ಕೂ ಬಂದಿದ್ದೀರಾ. ಏನು ಅನಿಸ್ತಿದೆ? ತುಂಬ ಖುಷಿ ಆಗ್ತಿದೆ. ಈ ಪ್ರೀತಿ ಆಶೀರ್ವಾದಕ್ಕೋಸ್ಕರನೇ ನಾವು ಇಷ್ಟು ವರ್ಷ ಎಲ್ಲ ಕೆಲಸ ಮಾಡ್ತಿರ್ತೀವಿ. ಮುಂದಕ್ಕೂ ಅದಕ್ಕೋಸ್ಕರನೇ ಕೆಲಸ ಮಾಡೋದು. ಇಲ್ಲಿ ಬಂದಿರೋದು ಇನ್ನೂ ಖುಷಿ ಆಗ್ತಿದೆ. ಯಾಕಂದರೆ ಅವ್ರು ನಮ್ಮನ್ನ ಇನ್ವೈಟ್ ಮಾಡಿ ಕರೆದು ನಮ್ಮನ್ನ ಗೌರವಿಸಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅದಕ್ಕಾಗಿ ಅವ್ರಿಗೂ ಒಳ್ಳೆಯದಾಗಲಿ. ಇನ್ನು ಈ ಥರ ತುಂಬ ಶಾಪ್ಸ್ನ ಓಪನ್ ಮಾಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದಾಗಲಿ ಅವರು. ಶಾಪ್ದು ಓಪನಿಂಗ್ ಹೇಳಿದ್ರಿ, ಅದೇ ನಿಮಗೆ ಎಲ್ಲರೂ ಕೂಡ ಕ್ವಶನ್ ಏನಂದರೆ ಬಿಗ್ ಬಾಸ್ ಕೇಳಲೇಬೇಕಂತ. ಸೊ ಬಿಗ್ ಬಾಸಲ್ಲಿ ಟಾಸ್ಕ್ ಮಾಸ್ಟರ್ ಅಂತ ಫೇಮಸ್ ನೇಮ್ ತಗೊಂಡಿದ್ರಿ, ಎಲ್ಲ ಟಾಸ್ಕನ್ನು ಚೆನ್ನಾಗಿ ಮಾಡಿದ್ರಿ. ಸೊ ಏನು ಹೇಳ್ತೀರಾ ಆ ಒಂದು ಜರ್ನಿ ಬಗ್ಗೆ? ಅದು ಜರ್ನಿ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಅಲ್ಲಿ ಆ ಥರ ಟಾಸ್ಕ್ ಆಡೋದಕ್ಕೆಲ್ಲ ಈ ಹೊರಗಡೆ ನಾವು ಯಾವತ್ತೂ ಆಡಲ್ಲ. ಅಲ್ಲಿ ಟಾಸ್ಕ್ ಆಡೋಕ್ಕೆ ಒಂದು ಚಂದ, ಖುಷಿ. ಅದನ್ನು ತುಂಬ ಚೆನ್ನಾಗಿ ಆಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಅದೊಂದು ಅಲ್ಲಿದ್ದಿದ್ದ ರೀತಿ ಎಲ್ಲ ನನ್ನ ಮನೆ ಹೊರಗಡೆ ಹೇಗಿರ್ತೀನೋ ಅಲ್ಲಿ ಒಳಗಡೆನೂ ಅದೇ ರೀತಿ ಇದ್ದೆ. ಎಲ್ಲೂ ನಾಟಕ ಮಾಡೋಕ್ಕೆ ಹೋಗಿಲ್ಲ. ಸೊ ನಾನು ಖುಷಿಯಾಗಿ ಅಲ್ಲಿಂದ ಹೊರಗಡೆ ಬಂದಿದ್ದೀನಿ. ಸೊ ಇಟ್ಸ್ ಗುಡ್. ಅಲ್ಲ, ನಿಮ್ಮ ಫ್ಯಾನ್ಸ್ ಏನು ಹೇಳ್ತಾರೆ ಅಂತಂದರೆ, ಧನುಷ್ ಅವರು ಟಾಸ್ಕ್ ಆಡ್ತಾಯಿದ್ರು, ಎಂಟರ್ಟೈನ್ಮೆಂಟ್ ಇತ್ತು, ಅವರು ವಿನ್ನಾಗೋ ಚಾನ್ಸ್, ಎಲ್ಲ ಚಾನ್ಸ್ ಕೂಡ ಇತ್ತು. ಸೊ ನಿಮಗೇನು ಅನಿಸುತ್ತೆ ಆ ಒಂದು ಜನರ ಒಂದು ಹೇಳಿಕೆ, ನಿಮ್ಮ ಫ್ಯಾನ್ಸ್ ಹೇಳಿಕೆಗೆ? ನನ್ನನ್ನು ಇಷ್ಟಪಡೋರು ನಾನು ಗೆಲ್ಲಬೇಕು ಅಂತಾರೆ, ಬೇರೆಯವ್ರನ್ನ ಇಷ್ಟಪಡೋರು ಬೇರೆಯವ್ರು ಗೆಲ್ಲಬೇಕು ಅಂತಾರೆ. ಅವ್ರವ್ರ ಇಷ್ಟ ಸರ್, ಏನು ಮಾಡೋಕ್ಕಾಗಲ್ಲ. ಎಲ್ಲ ನೋಡಿ ಯಾರೋ ಒಬ್ರಿಗೆ ಜಾಸ್ತಿ ಓಟ್ ಬಂದಿರುತ್ತೋ ಅವ್ರು ಗೆದ್ದಿರ್ತಾರೆ. ಅದರಲ್ಲಿ ಖುಷಿ ಪಡಬೇಕು. ಅವ್ರು ಪಡ್ಕೊಂಬಂದಿದ್ದಾರೆ, ಅವ್ರು ಗೆದ್ದಿದ್ದಾರೆ. ಮುಂದಕ್ಕೆ ನಮಗೇನಾದರೂ ಒಂದು ದೊಡ್ಡದಾಗಿ ಬಂದರೆ ಅದನ್ನು ನಾವು ಗೆಲ್ತೀವಿ ಅಷ್ಟೇ. ಇವತ್ತು ಮೀಟ್ ಆಗಿದ್ರಿ ಅಂತ ಅಂದ್ಕೊಂಡಿದ್ದೀನಿ. ಗಿಲ್ಲಿ ಅವರು ಕೂಡ ಬಂದಿದ್ದರು. ಸೊ ಗಿಲ್ಲಿ ವಿನ್ ಆಗಿದ್ದಾರೆ. ಸೊ ಆ ಒಂದು ವಿನ್ನಿಂಗ್ ಬಗ್ಗೆ ಏನು ಹೇಳ್ತೀರಾ ಅಂತ? ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ. ಇನ್ನು ಮುಂದಕ್ಕೆ ನಿನ್ನ ಫ್ಯೂಚರ್ಗೂ ಇನ್ನೂ ತುಂಬ ಒಳ್ಳೆಯದಾಗಲಿ. ಚೆನ್ನಾಗಿ ಆಟಾಡಿದೆ. ಇನ್ನು ಮುಂದಕ್ಕೂ ಚೆನ್ನಾಗಿ ಆಟಾಡೋದು ಅಷ್ಟೇ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.